ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆ ಅಷ್ಟೇ ಹಲವಾರು ಜನ ನೋಡಿರ್ತೀರ ಅಂದ್ಕೊಳ್ತೀನಿ. 545 PSI ಹಗರಣದಲ್ಲಿ ಪ್ರಮುಖ ಆರೋಪಿ ಅನಿಸ್ಕೊಂಡಿರುವಂಥ ಒಂದು 4 ಜನ ಅಧಿಕಾರಿಗಳನ್ನು ಸರ್ಕಾರ ಅವರನ್ನು ಅಮಾನತಿನಿಂದ ತೆರವುಗೊಳಿಸಿದೆ. ಅದರಲ್ಲಿ ವಿಶೇಷವಾಗಿ ಶಾಂತಕುಮಾರ್ ಅಂತೇಳಿ 31ನೇ ಆರೋಪಿ. ಆತ DYSP ಆಗಿದ್ದಂಥದ್ದು. ಸೊ ಆತ 545 PSI ಹಗರಣದಲ್ಲಿ ಏನೆಲ್ಲ ಪಾತ್ರವನ್ನು ವಹಿಸಿದ್ದ, ಹಾಗೆ ಅದನ್ನು ಯಾಕೆ ಅಮಾನತಿನಲ್ಲಿ ಇಡಲಾಗಿತ್ತು, ಈಗ ಆಡಳಿತದಲ್ಲಿರುವ ಸರ್ಕಾರ ಆತನನ್ನು ಯಾಕೆ ಅಮಾನತಿನಿಂದ ತೆರವುಗೊಳಿಸಿದೆ, ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತೀನಿ. 545 PSI ಹಗರಣ ಆದಾಗ ಅಂದಿನ ಕಾಂಗ್ರೆಸ್ ಸರ್ಕಾರ, ಅಂದು ವಿರೋಧ ಪಕ್ಷದಲ್ಲಿ ಸ್ಥಾನದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಅದನ್ನು ದೊಡ್ಡ ಮಟ್ಟದ ಒಂದು ಅಸ್ತ್ರವಾಗಿ ಬಳಸ್ಕೊಂಡಿತ್ತು. ಈಗ ಹೆಂಗೆ ನೋಡಿ, KSದು ನಾವು ಹೋರಾಟ ಮಾಡಿದ್ರು ಕೂಡ BJP ಅವರು ಸ್ಪಂದಿಸ್ತಾ ಇಲ್ಲ. ಬಟ್ ಕಾಂಗ್ರೆಸ್ ಆ ಥರ ಮಾಡಿರಲಿಲ್ಲ. ಆ ಒಂದು ವಿಷಯವನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಮರು ಪರೀಕ್ಷೆ ಆಗುವಂತೆ ಮಾಡಿ ಎಲ್ಲವೂ ಕೂಡ ಮಾಡಿತ್ತು. ಬಟ್ ಈ ಒಂದು ಪ್ರಕರಣದಲ್ಲಿ ದೊಡ್ಡವರ ಕೈವಾಡಿತ್ತು. ಬರೀ ಅಭ್ಯರ್ಥಿಗಳು ದುಡ್ಡು ಕೊಟ್ಟವರಷ್ಟೇ ಅಲ್ಲ, ಆ ಪರೀಕ್ಷಾ ಕೇಂದ್ರದವರು ಅಷ್ಟೇ ಅಲ್ಲ, ದೊಡ್ಡ ಅಧಿಕಾರಿಗಳು ಇಲಾಖೆಯಲ್ಲಿದ್ದಂಥವರೇ ಈ ಒಂದು ಸ್ಕ್ಯಾಮಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ವಿಶೇಷವಾಗಿ DYSP ಶಾಂತಕುಮಾರ್ ಅಂತೇಳಿ. ಆತನ ಮನೆಯನ್ನು ಸರ್ಚ್ ಮಾಡಿದಾಗ ಆತನ ಮನೆಯಲ್ಲಿ ಒಂದು 106 CDಗಳು ಸಿಕ್ಕಿರುತ್ತೆ. ಅದರಲ್ಲಿ 2009ರಿಂದ ಏನೆಲ್ಲ ಸ್ಕ್ಯಾಮ್ಗಳಲ್ಲಿ ಆತ ಭಾಗಿಯಾಗಿದ್ದಾನೆ ಅನ್ನೋದಕ್ಕೆ ಹಲವಾರು ದಾಖಲೆಗಳು ಸಿಕ್ಕಿರುತ್ತೆ. ಅದಕ್ಕೆ ಸಂಬಂಧಪಟ್ಟಾಗೆ ಅಂದಿನ ಮೇಲಾಧಿಕಾರಿಗಳು ಆತನ ಮೇಲೆ ಹಿಂಬರಹವನ್ನು ಬರೆದು ಆತ ಏನೇನು ಮಾಡಿದಾನೆ, ಅಪರಾಧ ಎಸಗಿದಾನೆ ಅನ್ನೋದನ್ನು ಒಂದು ರಿಪೋರ್ಟ್ ಕೊಟ್ಟಿರ್ತಾರೆ ಆ ತನಿಖೆಗೆ. ಆ್ಯಂಡ್ ಅದರ ಜೊತೆ ಆತ ಕಂದಾಯ ಭವನದ ಫುಟ್ಪಾತ್ ಮೇಲೆ ನಿಂತ್ಕೊಂಡು 1 ಕೋಟಿ ರೂಪಾಯಿ ಲಂಚ ಪಡೆದಿರೋದಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷ್ಯಾಧಾರಗಳನ್ನು ಕೂಡ ಸಲ್ಲಿಸಿರ್ತಾರೆ ಈ ಒಂದು PSI ಹಗರಣದಲ್ಲಿ. ಇಷ್ಟೆಲ್ಲ ಹಗರಣಗಳಲ್ಲಿ ನೇರವಾಗಿ ಭಾಗಿಯಾಗಿರುವಂಥ ಅಧಿಕಾರಿಯನ್ನು ಹಿಂದಿನ ಸರ್ಕಾರ ರಕ್ಷಣೆ ಮಾಡೋದಕ್ಕೆ ಹೊರಟಿದೆಯಲ್ಲ, ಎಷ್ಟರ ಮಟ್ಟಿಗೆ ಸರಿ? ಆ್ಯಂಡ್ ಈ ರೀತಿ ಸ್ಕ್ಯಾಮಲ್ಲಿ ಭಾಗಿಯಾದ ಅಧಿಕಾರಿಗಳನ್ನು ಅಗೇನ್ ಆ್ಯಂಡ್ ಅಗೇನ್ ಬರುವ ಸರ್ಕಾರಗಳಾಗಿರ್ಬೋದು ಇನ್ನೇನೋ ರಕ್ಷಣೆ ಮಾಡ್ತಾ ಹೋದರೆ ಮತ್ತೆ ಅವ್ರು ಯಾವ ರೀತಿ ಅಕ್ರಮವನ್ನು ಎಸಗಲ್ಲ ಅನ್ನೋದಕ್ಕೆ ನಿಮಗೇನು ಗ್ಯಾರಂಟಿ ಇದೆ? ಸೊ ಯಾಕೆ ಇಲ್ಲಿ ಏನೇ ಅಕ್ರಮ ಆದರೂ ಕೂಡ ನಮಗೆ ನ್ಯಾಯ ಸಿಗಲ್ಲ ಅಂತಂದರೆ, ಆಳುವ ವರ್ಗದವರು ಹಣದ ಆಮಿಷಕ್ಕಾಗಿ ಏನನ್ನಾದರೂ ಮಾಡೋಕೆ ರೆಡಿ ಇರ್ತಾರೆ ಅವರು. ಈಗ ನೋಡಿ, ಆತನನ್ನು ಅಮಾನತಿನಿಂದ ತೆರವುಗೊಳಿಸಿದ್ದಾರೆ. ಅದೆಷ್ಟು ಕೋಟಿ ಇಸ್ಕೊಂಡಿದ್ದಾರೆ ಯಾರಿಗೆ ಗೊತ್ತು? 4 ಜನ ಅಧಿಕಾರಿಗಳು, ಪ್ರಮುಖ ಆರೋಪಿಗಳು ಅನ್ಸ್ಕೊಂಡಿರೋರು ಅವರನ್ನು ಈಗ ಅಮಾನತಿನಿಂದ ತೆರವುಗೊಳಿಸಿದ್ದಾರೆ. ಸೊ ಅವ್ರು ಅಗೇನ್ ಇಲಾಖೆಗೆ ಡಿಪಾರ್ಟ್ಮೆಂಟಿಗೆ ಬರ್ತಾರೆ, ಮತ್ತೆ ಎಕ್ಸಾಮ್ಸ್ ಮಾಡ್ತಾರೆ, ನಡೀತವೆ, ಮತ್ತೆ ಅವ್ರು ಸ್ಕ್ಯಾಮ್ಗಳು ಮಾಡ್ತಾರೆ. ಬಿಕಾಸ್ ಒಂದು ಸಲ ಹಣದ ರುಚಿ ಹತ್ತಿದವನು ನಾರ್ಮಲ್ ಆಗಿರೋದಕ್ಕೆ ಸಾಧ್ಯವಿಲ್ಲ. ಹಣದ ರುಚಿಯನ್ನು ಹತ್ತಿಸ್ಕೊಂಡವನಿಗೆ ಹಣ ಬೇಕು ಅಂತಲೇ ಅನಿಸುತ್ತೆ. ಅದಕ್ಕೆ ಇಲಾಖೆಯಲ್ಲಿ ಇದ್ದುಕೊಂಡು ಕೊಡೋ ಸಂಬಳಕ್ಕೆ ನಿಷ್ಠೆಯಾಗಿ ದುಡಿದೆ ಈ ರೀತಿ ಅಕ್ರಮದ ಕೆಲಸಗಳಿಗೆ ಕೈ ಹಾಕಿರ್ತಾನೆ. ನಮ್ಮ ಭ್ರಷ್ಟಾಚಾರದ ಮೂಲ ಎಲ್ಲಿದೆ ಅಂತಂದರೆ ನಮ್ಮ ಆಳುವ ನಾಯಕರಲ್ಲಿದೆ. ಇವತ್ತು ಯಾವುದೋ ಒಂದು ಟೆಲಿಗ್ರಾಮಲ್ಲಿ ನೋಡ್ತಾ ಇದೆ, ಈ ಕೋಚಿಂಗ್ ಸೆಂಟರ್ ಅವರು, ಈ ಸ್ಟೂಡೆಂಟ್ ಅಸೋಸಿಯೇಷನ್ ಅವರು ಯಾಕೆ ನಮ್ಗೆ ನ್ಯಾಯ ಕೊಡಿಸಿಲ್ಲ ಅಂತ ಕೇಳೋ ನಿಮ್ಮಲ್ಲಿರೋ ತಾಕತ್ತು ಹೋಗಿ ಜನಪ್ರತಿನಿಧಿಗಳನ್ನ ಕೇಳಿ. ನಿಮ್ಮ ತಾಲೂಕಲ್ಲಿ ಓಟ್ ಹಾಕಿರುವ MLA ಒಬ್ಬನಾದರೂ ಧ್ವನಿ ಎತ್ತಿದ್ನ KS ಪರೀಕ್ಷೆ ಬಗ್ಗೆ? ಎಲ್ಲೋ ಒಂದು 4-5 ಜನ ಮಾತಾಡಿದರು. ಈವನ್ ಸ್ಟಿಲ್ ಇವತ್ತು ಕೂಡ KS ಮನಸ್ಸು ಮಾಡಿದ್ರೆ ರೀನೋಟಿಫಿಕೇಷನ್ ಮಾಡಿಸ್ಬೋದು ಸರ್ಕಾರದಿಂದ. ಆದರೆ ಯಾಕೆ ಸಾಧ್ಯ ಆಗ್ತಾಯಿಲ್ಲ ಅಂದರೆ ಸರ್ಕಾರ ಬಲವಾಗಿ ಅವರ ಪರವಾಗಿ ನಿಂತ್ಕೊಂಡು ಬಿಟ್ಟಿದೆ. ನೀವು ಎಲ್ಲಿವರೆಗೂ ನಿಮ್ಮ ಮನಸ್ಥಿತಿಯನ್ನು ಓಟ್ ಹಾಕುವಾಗ ಬದಲಿಸ್ಕೊಳ್ಳಲ್ವೋ ಅಲ್ಲಿವರೆಗೂ ನಾವಿಂಥ ಭ್ರಷ್ಟ ವ್ಯವಸ್ಥೆಯಿಂದ ಹೊರಬರೋದಕ್ಕಾಗಲ್ಲ. ಸೊ ಅದಕ್ಕೆ ದಯವಿಟ್ಟು ಓಟ್ ಹಾಕುವಾಗ ಒಂದಿಷ್ಟು ಕಾಮನ್ ಸೆನ್ಸ್ ಯೂಸ್ ಮಾಡಿ. ಯಾರ ನಾಯಕರನ್ನು ನಾವು ಆರಿಸಿತ್ತಂದರೆ ಆತ ನಮ್ಗೆ ಏನು ಕೆಲಸ ಮಾಡ್ತಾನೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಮ್ಮ ಜಾತಿಯವನು ಅಥವಾ ಏನೋ ನಮಗೆ ಕೆಲಸ ಮಾಡಿಕೊಡ್ತಾನೆ, ನಮಗೇನೋ ಮಾಡಿಕೊಡ್ತಾನೆ ಅಂತ ಓಟ್ ಹಾಕಿದರೆ ಇದೇ ರೀತಿ ಆಗುತ್ತೆ. ಈಗ ಆಗ್ತಿದೆಯಲ್ಲ ನೋಡಿ, ಇವರನ್ನು ಈಗ ಅಮಾನತಿನಿಂದ ತೆರವುಗೊಳಿಸಿದ್ರು. ನೆಕ್ಸ್ಟ್ ಅವ್ರನ್ನ ಇಲಾಖೆಗೆ ಬರ್ತಾರೆ, ಮತ್ತೆ ಅವರೇ ಅಪರಾಧಗಳು ಮಾಡ್ತಾರೆ. ಹಾಗೇನು ಪಾಪ ಇಲ್ಲಿ ಬಲಿಯಾಗೋರು ಬಡ ವಿದ್ಯಾರ್ಥಿಗಳು. ಪರೀಕ್ಷೆ ಬರೆದು ಪ್ರಾಮಾಣಿಕವಾಗಿ ಆಯ್ಕೆ ಆದರೂ ಅಷ್ಟೇ. ಪರೀಕ್ಷೆಯಲ್ಲಿ ದುಡ್ಡು ಕೊಟ್ಟವರು ಬಿಡಿ, ಅವರೇನೋ ಮಾಡೋಕ್ಕೆ ಹೋದರೂ ಅವ್ರ ಹಣೆ ಬರ ಆಯಿತು. ಬಟ್ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆಯೋರ ಪರಿಸ್ಥಿತಿ ಏನು? ನಿಜವಾಗ್ಲೂ ಈ ಸರ್ಕಾರಕ್ಕೆ ನೈತಿಕತೆಯನ್ನು ಅಂತಿದ್ದರೆ KS ಅಪರಾಧ, KS ಸ್ಕ್ಯಾಮ್ ಆದಾಗ, KS ಪರೀಕ್ಷೆಯಲ್ಲಿ ಇಷ್ಟೆಲ್ಲ ತಪ್ಪುಗಳಾದಾಗ ಕ್ವಶನ್ ಪೇಪರ್ ಯಾಕೆ ನೀವು ನ್ಯಾಯ ಕೊಡಿಸಲಿಲ್ಲ? 2 ದಿನದಲ್ಲಿ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ CM ಅವರು ಇವತ್ತಿನವರೆಗೂ ಅದರ ಬಗ್ಗೆ ಧ್ವನಿ ಎತ್ತಿಲ್ಲ. ನಿಜವಾಗ್ಲೂ ಹೇಳ್ತೀನಲ್ಲ, ವಿದ್ಯಾರ್ಥಿಗಳಾಗಿರಲಿ, ಯಾರೇ ಆಗಿರಲಿ, ನಿಮ್ಮ ಮನೆಯವ್ರಿಗೆ ಆಗಿರಲಿ, ಪ್ರತಿಯೊಬ್ಬರಿಗೂ ಹೇಳಿ, ನಿಮ್ಮ ಒಂದು ಮತ ಇಡೀ ಎಲ್ಲ ವ್ಯವಸ್ಥೆಯನ್ನು ಬದಲಿಸುವ ಶಕ್ತಿಯನ್ನು ಹೊಂದಿರುತ್ತೆ. ಅದನ್ನು ದಯವಿಟ್ಟು ಇಂಥ ಭ್ರಷ್ಟರಿಗೆ ನೀಡೋಕ್ಕೆ ಹೋಗಬೇಡಿ. ನಾನು ಯಾವ ಪಕ್ಷ, ಯಾವ ವ್ಯಕ್ತಿ, ಯಾವ ಸಿದ್ಧಾಂತಕ್ಕೂ ಕೂಡ ಬದ್ಧನಲ್ಲ. ಬಟ್ ನಿಜವಾಗಲೂ ಪ್ರಾಮಾಣಿಕ ವ್ಯವಸ್ಥೆ ಅನ್ನೋದು ರೂಪುಗೊಳ್ಳಬೇಕು. ಅಲ್ಲಿವರೆಗೂ ನಾವು ಬರೀ ಸ್ಕ್ಯಾಮ್ ಆಗುತ್ತೆ, ನಾವು ಇದ್ರ ಬಗ್ಗೆ ಹೋರಾಟ, ನೀವು 1000 ಹೋರಾಟ ಮಾಡಿ, 10 ವರ್ಷ ಹೋರಾಟ ಮಾಡಿ, ಆಳುವ ವರ್ಗದವರೇ ಅವರ ಪರವಾಗಿ ನಿಂತಾಗ ಅವ್ರಿಗೆ ಧೈರ್ಯ ಇರುತ್ತೆ, ನಾವು ಏನೇ ಮಾಡಿದ್ರು ನಮ್ಮನ್ನು ರಕ್ಷಿಸ್ತಾರೆ, ನಮ್ಮ ಹಿಂದೆ ಶಕ್ತಿ ಇದೆ, ಈ ರೀತಿ ಇದೆ ಅಂತ. ಸೊ ಅದಕ್ಕೆ ಯೋಚನೆ ಮಾಡಿ. ನೋಡಿ, ಇವಾಗ PSI ಸ್ಕ್ಯಾಮಲ್ಲಿ ಪಾಪ ಬಡಪಾಯಿಗಳು ಬಲಿಯಾದವ್ರ ಬದುಕು, ಇವರೇನು ಮತ್ತೆ ಬಂದು ಇಲಾಖೆಗೆ ಸೇರ್ಕೊಂಡ್ಬಿಟ್ರು.
ಮತ್ತು ಇವರು ಆ್ಯಸ್ ಇಟ್ ಈಸ್ ತಮ್ಮದು ಏನಿದೆ ಆ ಕೆಲಸವನ್ನು ಮಾಡ್ತಾರೆ. ಬಟ್ ಬಡ ಒಂದು ವಿದ್ಯಾರ್ಥಿಗಳ ಪಾಡೇನು. ಸೊ ಅದಕ್ಕೆ ದಯವಿಟ್ಟು ನೀವು ಯಾರ್ಯಾರನ್ನೋ ಬ್ಲೇಮ್ ಮಾಡಬಲ್ಲ